ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನಾವು ನಮ್ಮ ಮೈಸೂರಿನ ಟ್ರಿಪ್ಪಿನ ಸೆಕೆಂಡ್ ಡೇಯಲ್ಲಿ ಬೆಳಿಗ್ಗೆ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿಗೆ ಬಂದಿದ್ದೇವೆ. ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟಿಗೆ ಸ್ವಲ್ಪ ವೆಯ್ಟ್ ಮಾಡಿ ಟಿಕೆಟ್ ತಗೊಂಡು ನಾವು ಸ್ವಲ್ಪ ಒಂದು 5 ನಿಮಿಷ ಈ ಸ್ಯಾಂಕ್ಚುರಿ ಒಳಗೆ ಹೋಗಬೇಕು. ಆಮೇಲೆ ಅಲ್ಲಿ ಬೋಟಿಂಗ್ ಇದೆ. ಈ ಬೋಟಲ್ಲಿ ಹೋಗೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದರೆ ಬೋಟಲ್ಲಿ ಕೊಂಡೋಗಿ ನಮ್ಮನ್ನು ಅಲ್ಲಿರುವ ಎಲ್ಲ ಹಕ್ಕಿಗಳನ್ನು ತೋರಿಸ್ತಾರೆ. ಅದು ನ್ಯಾಚುರಲ್ ಆಗಿ ಆ ಮರಗಳಲ್ಲಿ ಈ ಹಕ್ಕಿಗಳು ಬಂದು ಮೈಗ್ರೇಟ್ ಆಗಿ ಬಂದು ಇಲ್ಲಿ ನಿಂತಿರ್ತವೆ. ಅದರಿಂದ ಈ ಬರ್ಡ್ ಸ್ಯಾಂಕ್ಚುರಿಯನ್ನು ವಿಸಿಟ್ ಮಾಡಿದರೆ ಬೋಟಿಂಗನ್ನು ಖಂಡಿತವಾಗಿ ತಗೊಳ್ಳಿ. ನೋಡಿ, ಇಲ್ಲಿ ಬೋಟಿಂಗ್ ಹೋಗಲಿಕ್ಕೆ ನಾವು ಕ್ಯೂ ಅಲ್ಲಿ ನಿಂತಿದ್ದೇವೆ. ಬೋಟಲ್ಲಿ ಹೋದರೆ ಮಾತ್ರ ನಮಗೆ ಅದು ತುಂಬ ಹಕ್ಕಿಗಳನ್ನು ನೋಡಲಿಕ್ಕೆ ಸಿಗ್ತದೆ. ನಾವು ಬೋಟಲ್ಲಿ ಕುಳಿತುಕೊಂಡೆವು. ನಮ್ಮ ಬೋಟ್ ಸ್ಟಾರ್ಟ್ ಆಗಿದೆ. ನೋಡಿ, ಹೀಗೆ ಒಂದು ಸೈಡಿಂದ ಕೊಂಡೋಗಿ ಇಲ್ಲಿ ಒಂದು ರೌಂಡ್ ಹಾಕಿ ತಿರುಗಿಸಿ ನಮಗೆ ಕರ್ಕೊಂಡು ಬರ್ತಾರೆ. ನೋಡಿ, ಇಲ್ಲಿ ಹಕ್ಕಿಗಳನ್ನು ನಾವು ನೋಡ್ಬೋದು. ಈ ಮರಗಳ ಮೇಲೆ ಫುಲ್ ಮರ ಹಕ್ಕಿಗಳಿಂದ ತುಂಬಿಕೊಂಡಿರ್ತದೆ. ಇಲ್ಲಿ ಬೇರೆ ಬೇರೆ ಟೈಪ್ಸಿನ ಹಕ್ಕಿಗಳಿವೆ. ಇದರದ್ದು ಲಿಸ್ಟ್ ಕೂಡ ನಾನೊಂದು ಪಿಕ್ಚರ್ ತೆಗೆದು ಇದರಲ್ಲಿ ಹಾಕಿದ್ದೇನೆ. ಇಲ್ಲಿ ಸ್ಪೆಷಲಿ ಒಂದೊಂದು ಮರದಲ್ಲಿ ಒಂದೊಂದು ಟೈಪ್ಸ್ ಹಕ್ಕಿಗಳು ಜಾಸ್ತಿಯಾಗಿ ಬಂದು ಅಲ್ಲಿ ಕುಳಿತುಕೊಂಡಿರ್ತವೆ. ಅಂದರೆ ಮಿಕ್ಸ್ ಇರುವುದಿಲ್ಲ, ಸೇಮ್ ಟೈಪ್ ಆದ ಹಕ್ಕಿಗಳು ಫುಲ್ಲು ಇಡೀ ಮರವನ್ನು ಆಕ್ಯುಪೈ ಮಾಡಿರ್ತವೆ. ನಾವು ಎಲ್ಲಿಯೂ ನೋಡ್ಲಿಕ್ಕೆ ಸಿಗದಂತ ಈ ಬೇರೆ ದೇಶಗಳಿಂದ ಮೈಗ್ರೇಟ್ ಆಗಿ ಬಂದಿರುವ ಹಕ್ಕಿಗಳನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ನ್ಯಾಚುರಲ್ ಆಗಿ ನೋಡಿ, ಈ ನೀರಲ್ಲಿ ಕ್ರೊಕೊಡೈಲ್ ಕೂಡ ಇದೆ. ತುಂಬಾ ಕ್ರೊಕೊಡೈಲ್ಸ್ ಇವೆ, ನೋಡ್ಲಿಕ್ಕೆ ಸಿಗ್ತವೆ ನಮಗೆ. ಹಾಗೆ ಬೇರೆ ದೇಶದಿಂದ ಮೈಗ್ರೇಟ್ ಆಗಿ ಬಂದಂತಿರುವ ಹಕ್ಕಿಗಳು ಇಲ್ಲಿವೆ ನೋಡಿ. ಇಲ್ಲಿ ತುಂಬಾ ಕೆಲವೊಂದು ಹೆಸರು ಹೇಳುವುದಾದ್ರೆ ಇದು ವೈಟ್ ಥ್ರೋಟೆಡ್ ಕಿಂಗ್ಫಿಶರ್, ಪೈಡ್ ಕಿಂಗ್ಫಿಶರ್, ಸ್ಮಾಲ್ ಗ್ರೀಕ್ ಪೀಟರ್, ಗ್ರೇಟ್ ಸ್ಟೋನ್ ಫ್ಲವರ್, ಆಮೇಲೆ ಗ್ರೇ ಹೆಡೆಡ್ ಫಿಶಿಂಗ್ ಈಗಲ್, ಲಿಟಲ್ ಕೊಮೊರೆಂಟ್, ಟಾಟರ್, ಲಿಟಲ್ ಈಗ್ರೆಟ್, ಗ್ರೇಟ್ ಈಗ್ರೆಟ್, ಇಂಟರ್ಮೀಡಿಯೇಟ್ ಈಗ್ರೆಟ್, ಕ್ಯಾಟಲ್ ಈಗ್ರೆಟ್, ಇಂಡಿಯನ್ ಪಾಂಡ್ ಹಿರೋನ್, ಪರ್ಪಲ್ ಹಿರೋನ್, ಗ್ರೇ ಹಿರೋನ್, ಈ ಥರ ತುಂಬಾ ಇದೆ. ಅಲ್ಲಿ ಲಿಸ್ಟ್ ಹಾಕಿದ್ದಾರೆ, ಪಿಕ್ಚರ್ಸ್ ಕೂಡ ಕೊಟ್ಟಿದ್ದಾರೆ. ಈ ಥರ ವೆರೈಟೀಸ್. ನಾವಂತೂ ಬೇರೆ ಎಲ್ಲಿ ಕೂಡ ಇಷ್ಟು ಹಕ್ಕಿಗಳನ್ನು ಮತ್ತು ಈ ಟೈಪ್ಸ್ ಆದ ಹಕ್ಕಿಗಳನ್ನು ನೋಡಿರಲಿಲ್ಲ. ನಮಗೆ ಇಲ್ಲಿಗೆ ಬಂದು ನಮಗೆ ಮಕ್ಕಳಿಗೆ, ನಮಗೆ ಫ್ಯಾಮಿಲಿಗೆ ಇದು ತುಂಬ ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು. ತುಂಬ ಸ್ಯಾಟಿಸ್ಫ್ಯಾಕ್ಟರಿ ಟ್ರಿಪ್ ಇದು. ಹಾಗೆ ನೀವು ಎಲ್ಲಿಯಾದರೂ ವೆಕೇಷನ್ಗೆ ಹೋಗುವ ಪ್ಲ್ಯಾನ್ ಮಾಡಿದರೆ, ಮೈಸೂರಿಗೆ ಹೋದರೆ ಇದನ್ನೊಂದು ನೀವು ವಿಸಿಟ್ ಮಾಡದೆ ಬರಬೇಡಿ. ಯಾಕೆಂತ ಹೇಳಿದರೆ ಅಷ್ಟು ಇದು ನೋಡಲಿಕ್ಕೆ ಅಷ್ಟು ಒಳ್ಳೆಯದಿದೆ. ನಾನು ಇದರದ್ದು ವಿಡಿಯೋ ನನಗೆ ಆದಷ್ಟು ಹತ್ತಿರದಿಂದ ತೆಗಿಲಿಕ್ಕೆ ಆದಷ್ಟು ನಾನು ತೆಗೆದಿದ್ದೇನೆ. ಆದರೆ ನಾವು ಎಷ್ಟಂತ ಹೇಳಿದ್ರು ನಾವು ಖುದ್ದು ಅದನ್ನು ನೋಡಿ ಎಂಜಾಯ್ ಮಾಡೋದೇ ಅದು ಎಕ್ಸ್ಪೀರಿಯನ್ಸೇ ಬೇರೆ ಆಗಿರ್ತದೆ. ಆದ್ದರಿಂದ ಮೈಸೂರಿಗೆ ನೀವು ಹೋದರೆ ತುಂಬ ಒಳ್ಳೆಯ ಪ್ಲೇಸಲ್ಲಿದೆ. ಅದರಲ್ಲಿ ಈ ರಂಗನತಿಟ್ಟು ಪಕ್ಷಿಧಾಮ ಅಂತೂ ಸೂಪರ್ ಆಗಿದೆ. ಈ ಪಕ್ಷಿಗಳದ್ದು ಮೈಗ್ರೇಟ್ ಆಗುವ ಟೈಮ್ ಕೂಡ ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ಆವಾಗ ನಿಮಗೆ ತುಂಬ ಪಕ್ಷಿಗಳು ನೋಡಲಿಕ್ಕೆ ಸಿಗ್ತವೆ. ಅಲ್ಲಿ ಮೊಟ್ಟೆ ಇಡ್ತವೆ, ಮರಿ ಇರುತ್ತೆ. ಅದರಿಂದ ಈ ಡಿಸೆಂಬರಿಂದ ಏಪ್ರಿಲ್ ಇಲ್ಲ ಮೇ ಒಳಗೆ ಹೋಗಿ, ಆವಾಗ ನಿಮಗೆ ತುಂಬ ಟೈಪ್ಸ್ ಹಾಗೂ ಕ್ವಾಂಟಿಟಿಯದ್ದು ಹಕ್ಕಿಗಳನ್ನು ನೋಡುವ ಚಾನ್ಸ್ ಸಿಗ್ತದೆ. ಇದರಲ್ಲಿ ಈ ನೀರಲ್ಲಿ ಕ್ರೊಕೊಡೈಲ್ಸ್ ಇವೆ, ಮೀನುಗಳು ಕೂಡ ಇವೆ, ದೊಡ್ಡ ದೊಡ್ಡ ಮೀನುಗಳಿವೆ. ಅದನ್ನು ತಿನ್ನಲಿಕ್ಕೆ ನೋಡಿ ಇಲ್ಲಿ ಬಂದು ಕೂತ್ಕೊಳ್ತವೆ ಕೆಲವು ಹಕ್ಕಿಗಳು. ಹೀಗೆ ನಾವು ಒಂದು ರೌಂಡ್ ಹೊಡೆದು ಬಂದ್ವಿ ಇದಕ್ಕೆ.
ಬೋಟಿಯಿಂದ ಹೊರಗೆ ಬಂದಿದ್ದೇವೆ. ಆಮೇಲೆ ನೋಡಿ ನೀರಲ್ಲಿ ಈ ಥರ ದೊಡ್ಡ ದೊಡ್ಡ ಮೀನುಗಳಿವೆ, ಕಾಣ್ತದ ನಿಮಗೆ? ಇದರದ್ದು ವ್ಯೂ, ಈ ಬೋಟಿಂಗ್ ನಾವು ಒಂದು ರೌಂಡ್ ಹೋಗಿ ಬಂದದ್ದು ವ್ಯೂ ಹೀಗಿದೆ. ಆಮೇಲೆ ನಾವು ಈ ಪಾರ್ಕಿನೊಳಗೆ ನಡೀಲಿಕ್ಕೆ ಕೂಡ ತುಂಬ ಇದು ಪ್ಲೇಸ್ ಇದೆ. ಹಾಗೆ ಒಳ್ಳೆಯದು ಏನು ಹೇಳ್ತಾರೆ, ಒಂದು ನ್ಯಾಚುರಲ್ ವಾಕ್ ಇಲ್ಲಿ ಆಗ್ತದೆ. ಇದು ಗ್ಲಾಸ್ ಬ್ರಿಡ್ಜಿಂದ ನಾವು ನಡ್ಕೊಂಡು ಹೋಗ್ತೇವೆ. ಸಣ್ಣದೊಂದು ಬ್ರಿಡ್ಜ್, ಬಟ್ ಇದು ಫುಲ್ ಗ್ಲಾಸಿಂದಲೇ ಮಾಡಿದ್ದಾರೆ. ಈ ಬ್ರಿಡ್ಜನ್ನು ಗ್ಲಾಸಿಂದ ಮಾಡಿದ್ದಾರೆ. ಹಕ್ಕಿಗಳದ್ದು ಸೌಂಡ್ ಕೂಡ ನಾವು ನ್ಯಾಚುರಲ್ ಆಗಿ ಇದು ಕೇಳ್ಬೋದು. ಒಳ್ಳೆಯ ನೇಚರ್ ವಾಕ್ ಇಲ್ಲಿ ಒಂದು ಸಣ್ಣ ತೋಡು ಹೇಳ್ತಾರೆ ನೋಡಿ, ಸ್ಟ್ರೀಮ್ ಆ ಥರ ಇದರಲ್ಲಿ ಈ ಪಾರ್ಕಿನ ಮಧ್ಯದಲ್ಲಿ ನೀರು ಬಿಟ್ಟಿದ್ದಾರೆ. ಮೇ ಬಿ ಇದು ಹಕ್ಕಿಗಳಿಗೆ ಕುಡಿಲಿಕ್ಕೆ ಅಂತ ಬಿಟ್ಟಿದ್ದಾರೆ ಇರ್ಬೋದು. ನ್ಯಾಚುರಲ್ ಸ್ಟ್ರೀಮ್ ಇದು. ಈ ಸೆಕೆಗೆ ನಾವು ನಡ್ಕೊಂಡು ಬಂದ ಮೇಲೆ ಇದರಲ್ಲಿ ಹೋಗಿ ಸ್ವಲ್ಪ ಹೊತ್ತು ನಿಂತರೆ ತುಂಬ ಖುಷಿ ಆಗ್ತದೆ. ಕೋಲ್ಡ್ ಇದೆ ನೀರು, ಸೆಕೆಗಾಲದಲ್ಲಿ ಕೂಡ ನೀರು ತಣ್ಣಗಿದೆ, ಅದರಿಂದ ತುಂಬ ಖುಷಿ ಆಗ್ತದೆ. ನಾವು ಹೋಗಿ ಇದರಲ್ಲಿ ಒಂದು 10 ನಿಮಿಷ ನಿಂತ್ಕೊಂಡಿದ್ದೀವಿ. ಇಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಚಿಲ್ಡ್ರನ್ ಪ್ಲೇ ಏರಿಯಾ ಅಂತ ಇದೆ. ಮಕ್ಕಳಿಗೆ ಆಡಲಿಕ್ಕೆ ಒಂದು ಪ್ಲೇಸ್ ಮಾಡಿ ಕೊಟ್ಟಿದ್ದಾರೆ. ಸಣ್ಣ ಮಕ್ಕಳಿದ್ರೆ ಅವರು ಇಲ್ಲಿ ಆಡ್ಬೋದು, ಸ್ವಲ್ಪ ಟೈಮ್ ಪಾಸ್ ಆಗ್ತದೆ. ಮತ್ತು ಇಲ್ಲಿ ಒಂದು ಶಾಪ್ ಇದೆ, ಇದರಲ್ಲಿ ಈ ಬರ್ಡ್ ಸ್ಯಾಂಚುರಿ ರಿಲೇಟೆಡ್ ಪಿಕ್ಚರ್ಸ್ ಇರುವ ಎಲ್ಲ ಥಿಂಗ್ಸ್, ಐಟಮ್ಸ್ ಎಲ್ಲ ಸಿಗ್ತದೆ. ನಾನೊಂದು ಕ್ವಿಕ್ಕಾಗಿ ನಿಮಗೆ ಒಂದು ಶೂಟ್ ಮಾಡಿ ಇದರಲ್ಲಿ ತೋರಿಸಿದ್ದೇನೆ. ಈ ಶೋಕೇಸಲ್ಲಿ ಇಡುವ ಥಿಂಗ್ಸ್, ಟೀ ಶರ್ಟ್ಸ್, ಕ್ಯಾಪ್ಸ್, ಗ್ಲಾಸಸ್, ಆ ಥರ ಕ್ರಾಫ್ಟದ್ದು ಥಿಂಗ್ಸ್ ಎಲ್ಲ ತುಂಬ ಉಂಟು. ಟೆಡೀಸ್ ಈ ಥರ ಇದೆ. ಯಾವುದು ಬೇಕು ಅದನ್ನು ನಾವು, ಗೌರ್ಮೆಂಟ್ ಶಾಪ್ ಇದು, ನಾವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು ಏನಾದರೂ ಬೇಕಾದರೆ. ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ಹಾಗೆ ಬೇರೆ ಬೇರೆ ವಿಡಿಯೋಸ್ ಕೂಡ ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಇದು ಇಷ್ಟ ಆದರೆ ನೀವು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂಥ ವಿಡಿಯೋಸ್ಗಳನ್ನು ನೋಡಿ ನಿಮ್ಮ ವೆಕೇಷನನ್ನು ಪ್ಲ್ಯಾನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.